ಶಾಂತಿಯುತ ಹೋರಾಟ ಅಂತೀರಾ? ಇದೆಂತಹ ಕ್ರೌರ್ಯ! ನಿಮ್ಮದೇ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದು ಸರಿಯಾ? ಜಮಖಂಡಿಯಲ್ಲಿ ಕಲ್ಲೇಟು ತಿಂದಿದ್ದ ಡ್ರೈವರ್ ಸಾವನ್ನಪ್ಪಿದ್ದಾರೆ. ಶಾಂತಿಯುತ ಹೋರಾಟ ಮಾಡ್ತಾ ಇದ್ದೀವಿ ಹಲವು ದಿನಗಳಿಂದಲೂ ಕೂಡ. ನಮ್ಮ ಹೋರಾಟ ಕೇವಲ ಇದು ಅಹಿಂಸಾತ್ಮಕವಾಗಿ ನಡೀತಾ ಇದೆ ಅನ್ನುವಂತಹ ಮಾತನ್ನ ಈಗಾಗಲೇ ಸಾರಿಗೆ ನೌಕರರು ಹೇಳ್ತಾ ಇದ್ರು. ಆದ್ರೆ ಏನಾಗ್ತಾ ಇದೆ? ಪ್ರತಿ ದಿನ ಕೂಡ ಒಂದೊಂದಿಂತಹ ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾರಾದ್ರೂ ಸಾರಿಗೆ ನೌಕರರು ಏನಾದ್ರೂ ಬಸ್ ಅನ್ನ ಚಾಲನೆ ಮಾಡಿದ್ರೆ ಅವರಿಗೆ ಯಾವ ರೀತಿಯಲ್ಲಿ ವ್ಯಂಗ್ಯಾತ್ಮಕವಾಗಿ ಅವರನ್ನ ಒಂದು ರೀತಿಯಲ್ಲಿ ಸನ್ಮಾನ ಮಾಡುವಂತದ್ದು, ಅವರಿಗೆ ಅಲ್ಲಿ ಹೋಗಿ ಮಾತನಾಡುವಂತದ್ದು ನಡೀತಾ ಇತ್ತು. ಆದ್ರೆ ಇವತ್ತು ನಡೆದಿದ್ದೇ ಬೇರೆ. ಜಮಖಂಡಿಯಲ್ಲಿ ಕಲ್ಲೇಟನ್ನ ತಿಂದಿದ್ದಂತಹ ಡ್ರೈವರ್ ಸಾವನ್ನಪ್ಪಿದ್ದಾರೆ. ನಿಮ್ಮದೇ ಒಂದು ನಿಮ್ಮ ತರದವರೇ ಆದಂತಹವರು, ಅದರಲ್ಲೂ ಕೂಡ ನಿಮ್ಮ ವಿಭಾಗದಲ್ಲಿ ಕೆಲಸ ಮಾಡುವಂತವರಿಗೆ ನೀವು ಈ ತರ ಮಾಡಿರೋದು ಸರಿನಾ ಅನ್ನುವ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಇದೆ. ಸಾರಿಗೆ ಮೂಲಕ ಅಂದ್ರೆ ಅದರಲ್ಲೂ ಕೂಡ ಈ ಒಂದು ಸಾರಿಗೆ ಮುಷ್ಕರದ ಜಿದ್ದಾಜಿದ್ದಿಗೆ ಚಾಲಕ ಬಲಿಯಾಗಿದ್ದಾರೆ. ಜಮಖಂಡಿ ಡಿಪೋದ ಚಾಲಕ NK ಅವಟಿ ಸಾವನ್ನಪ್ಪಿದ್ದು ಜಮಖಂಡಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ಮುಷ್ಕರದ ಮಧ್ಯೆಯೂ ಬಸ್ ಸಂಚಾರವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಬೇರೆ ಮುಷ್ಕರ ನಿರತರು ಹಲ್ಲೆಯನ್ನ ಮಾಡಿದ್ದಾರೆ. ಚಾಲಕನ ಕುತ್ತಿಗೆ, ಎದೆಯ ಭಾಗಕ್ಕೆ ಕಲ್ಲು ಬಲವಾಗಿ ಬಿದ್ದಿದ್ದು ಆ ಸಂದರ್ಭದಲ್ಲೇ ಈ ಒಂದು ಚಾಲಕ ಸಾವನ್ನಪ್ಪಿದ್ದಾರೆ. ವಿಜಯಪುರದಿಂದ ಜಮಖಂಡಿಗೆ ಬರುವ ವೇಳೆ ಕಿಡಿಗೇಡಿಗಳಿಂದ ಈ ಕೃತ್ಯ ನಡೆದಿದೆ. ಕಲ್ಲನ್ನ ತೂರಿದ ಪರಿಣಾಮವಾಗಿ ಸಾರಿಗೆ ನೌಕರ, ಕರ್ತವ್ಯದಲ್ಲಿದ್ದಂತಹ ಸಾರಿಗೆ ನೌಕರ ಸಾವನ್ನಪ್ಪಿದ್ದಾರೆ. ಜಮಖಂಡಿ ಡಿಪೋದ ಚಾಲಕ NK ಅವಟಿ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಎಂತಹ ಕಷ್ಟದ ಸಂದರ್ಭದಲ್ಲಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದೇ ತರದ ಸಮಸ್ಯೆ ಎಲ್ರಿಗೂ ಕೂಡ ಇದೆ. ಯಾಕಂದ್ರೆ ಸಾರಿಗೆ ನೌಕರರು ಮುಷ್ಕರ ಮಾಡ್ತಾ ಇರೋದೇ ನಾವು ಬದುಕೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಯಾರೋ ಇನ್ನೊಬ್ರು ಸಾರಿಗೆ ನೌಕರರು ಯಾವುದೋ ಕಷ್ಟಪಟ್ಟು ಅಥವಾ ಯಾವುದೋ ಒಂದು ಕಾರಣಕ್ಕಾಗಿ ಪಾಪ ಕೆಲಸಕ್ಕೆ ಹೋಗಿರ್ತಾರೆ. ಅಂತವರ ಒಂದು ಜೀವವನ್ನ ತೆಗೆಯುವಂತಹ ಪ್ರಶ್ನೆ ಯಾರಿಗೆ ಇದೆ ಅನ್ನೋದು ಕೂಡ ಎಲ್ರಿಗೂ ಇರುವಂತಹ ಈಗ ಪ್ರಶ್ನೆ. ಶಾಂತಿಯುತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಹಾಗಾದ್ರೆ ಇದು ಯಾವ ರೀತಿಯ ಪ್ರತಿಭಟನೆಗೆ ಅನ್ನೋದನ್ನ ಅವರೇ ಉತ್ತರ ಕೊಡಬೇಕಾಗತ್ತೆ. ಹಿಂಸೆ ಮಾಡಲ್ಲ ಅಂತ ಹೇಳಿದವರು ಏನ್ ಮಾಡ್ತಿದ್ದಾರೆ? ಸಾರಿಗೆ ಮುಷ್ಕರ ಇದು ಯಾರ ಕ್ರೌರ್ಯ? ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡೋದು, ಕಂಡಕ್ಟರ್ಗಳಿಗೆ ಕಿರಿಕ್ ಮಾಡೋದು, ವ್ಯಂಗ್ಯವಾಗಿ ಮಾತನಾಡೋದು, ವ್ಯಂಗ್ಯವಾಗಿ ಸನ್ಮಾನ ಮಾಡೋದು, ಇವೆಲ್ಲ ಈ ರೀತಿಯಂತಹ ಹೋರಾಟದ ಒಂದು ಸ್ವರೂಪನ. ರಾತ್ರೋರಾತ್ರಿ ಬಸ್ಗಳ ಮೇಲೆ ಕಲ್ಲು ಎಸೆಯೋದು ಯಾರು? ಹಾಗಾದ್ರೆ ನಿಮ್ಮದೇ ಬಸ್ಗಳನ್ನ ನೀವೇ ಜಖಂ ಮಾಡಿದ್ಯಾಕೆ? ನಿಮ್ಮದೇ ಸಿಬ್ಬಂದಿ ನಿಮ್ಮವರ ಮೇಲೆನೆ ಹಲ್ಲೆ ಮಾಡೋದು ಸರಿಯಾ? ಸರ್ಕಾರದ ವಿರುದ್ಧದ ಪ್ರತಿಕಾರಕ್ಕೆ ಯಾರು ಬಲಿ ಆಗ್ತಾ ಇದ್ದಾರೆ ಅನ್ನೋದನ್ನಾದ್ರೂ ಅಟ್ಲೀಸ್ಟ್ ಗಮನಿಸಬೇಕಲ್ಲ. ಯಾರೋ ಒಬ್ರು ಪಾಪ ಹೊಟ್ಟೆಪಾಡಿಗೋ ಬೇರೆ ಯಾವುದೋ ಕಾರಣಕ್ಕಾಗೋ ಹೋಗಿರ್ತಾರೆ. ಅಂತವರ ಮೇಲೆ ಇಂತಹ ದಬ್ಬಾಳಿಕೆ, ಜೀವ ತೆಗೆಯುವಂತಹ ಕೆಲಸ ಆಗ್ತಾ ಇದೆ ಅಂದ್ರೆ ಹಾಗಾದ್ರೆ ಈ ಒಂದು ಪ್ರತಿಭಟನೆ ಯಾವ ರೀತಿಯಲ್ಲಿ ನಡೀತಾ ಇದೆ, ಯಾವ ಸ್ವರೂಪವನ್ನು ಪಡಿತಾ ಇದೆ, ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ? ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಾಜಪ್ಪ ಬಂದಿದ್ದೀನಿ, ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಎಕ್ಸಾಕ್ಟ್ಲಿ ಏನು ಆಗಿದ್ದು ಆಕ್ಚುಲಿ? ಪಾಪ ಇಂತಹ ಒಂದು ಹಿಂಸಾತ್ಮಕ ರೂಪ ಪಡಿತಾ ಇದೆಯಲ್ಲ ಈ ಹೋರಾಟ, ಯಾರದ್ದೋ ಒಂದು ಜೀವವನ್ನ ತೆಗೆಯುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದೆಯಲ್ಲ ಇವರ ಹೋರಾಟ ಅಂತ. ಖಂಡಿತ ನವಿತಾ, ಏನಂದ್ರೆ ಪ್ರಮುಖವಾಗಿ ಕಳೆದ 10 ದಿನಗಳಿಂದ ಸಾರಿಗೆ ನೌಕರರು ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಏನು ಮುಷ್ಕರನ ಆರಂಭಿಸಿದ್ದಾರೆ. ಅದೇ ತರನಾಗಿ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ 15 ದಿನಕ್ಕೆ ಕಾಲಿಟ್ಟಿದೆ. ಅದೇ ಇವತ್ತು ಏನು ಚಾಲಕ 55 ವರ್ಷದ NK ಅವಟಿ ಅನ್ನುವರು ಕರ್ತವ್ಯಕ್ಕೆ ಇವತ್ತೇ ಹಾಜರಾಗಿದ್ರು. ಏನಂದ್ರೆ ಒಂದೆಡೆ ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವಿನ ಒಂದು ಹೋರಾಟ ಏನು ಜಿದ್ದಾಜಿದ್ದ ಇದೆ, ನಾ ಬಿಡಲ್ಲ ನೀವು ಕೊಡಲ್ಲ ಅನ್ನುವಂತ ನಿಟ್ಟಿನಲ್ಲಿ ಏನು ಹೋರಾಟ ನಡೀತಾ ಇದೆ. ಆ ಒಂದು ಮುಷ್ಕರದ ಭಾಗವಾಗಿ ಇವತ್ತು ಏನು ಕರ್ತವ್ಯಕ್ಕೆ ಹಾಜರಾಗೈತೆ ನೋಟಿಸ್ ನೀಡಿದ್ರು. ಆ ಹಿನ್ನೆಲೆಯಲ್ಲಿ NK ಅವಟಿ ಅವರು ಇವತ್ತು ಕರ್ತವ್ಯಕ್ಕೆ ಹಾಜರಾಗಿದ್ರು. ಇವತ್ತೇನು ವಿಜಯಪುರಕ್ಕೆ ಹೋಗಿ ವಾಪಸ್ ಜಮಖಂಡಿಗೆ ಬರುವಂತ ಸಂದರ್ಭದಲ್ಲಿ ಏನು ಜಮಖಂಡಿ ತಾಲೂಕಿನ ಕವಟಿಗಿ ಪುನರ್ವಸತಿ ಒಂದು ಕೇಂದ್ರ ಬರುತ್ತೆ. ಅಲ್ಲಿ ಕಿಡಿಗೇಡಿಗಳು ಏಕಾಏಕಿ ಕಲ್ಲು ಎಸೆದಿಂದ ಆ ಕಲ್ಲು ನೇರವಾಗಿ ಚಾಲಕನ ಕುತ್ತಿಗೆ ಬಂದು ತಲುಪಿದೆ. ಹಾಗಾಗಿ ಆ ಒಂದು ಗಂಭೀರ ಗಾಯ ಆದಂತ ಸಂದರ್ಭದಲ್ಲಿ ಮೋರ್ಚೋಗಿದ್ದಾರೆ. ಅಲ್ಲಿ ಪ್ರಯಾಣಿಕರು ಏನಿದ್ದಾರೆ ಅವ್ರು ಗಾಬರಿಗೊಂಡಿದ್ದಾರೆ ಮತ್ತು ಪ್ರಯಾಣಿಕರು ಮತ್ತು ಆಂಬುಲೆನ್ಸ್ಗೆ ಸಂಪರ್ಕ ಮಾಡಿ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಜಮಖಂಡಿ ತಾಲೂಕು ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆ ಫಲಕಾರಿ ಆಗದೆ ಸಾವನ್ನಪ್ಪಿರುವಂತದ್ದು. ಈ ಒಂದು ಸಾವಿಗೆ ಯಾರು ಹೊಣೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಒಂದೆಡೆ ಸಾರಿಗೆ ನೌಕರರೇ ತಮ್ಮದೇ ಆದಂತ ಒಬ್ಬರು ಸಿಬ್ಬಂದಿ ಇವತ್ತು ಈ ಒಂದು ಸಾರಿಗೆಯ ಮುಷ್ಕರದಲ್ಲಿ ಸಾವನ್ನಪ್ಪುವಂತ ಒಂದು ಪರಿಸ್ಥಿತಿ ಬಂದಿದೆ. ಇದಕ್ಕೆ ಯಾರು ಹೊಣೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಪ್ರಶ್ನೆ ಕಾಡ್ತಾ ಇದೆ. ಜೊತೆಗೆ ತಮ್ಮ ತಂದೆಯನ್ನು ಕಳೆದುಕೊಂಡಿರ್ತಕ್ಕಂಥ ಏನು ಕುಟುಂಬಕ್ಕೆ ಆಧಾರ ಆಗಿರ್ತಕ್ಕಂಥ ತಂದೆಯನ್ನು ಏನು ಆ ಇಡೀ ಕುಟುಂಬ ಇವತ್ತು ಕಣ್ಣೀರಿನಲ್ಲಿ ಕೈ ತೊಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಮಖಂಡಿ ಒಂದು ಆಸ್ಪತ್ರೆಯಲ್ಲಿ ಆಕ್ರಂದ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಇನ್ಮೇಲಾದ್ರೂ ಸಾರಿಗೆ ನೌಕರರಾಗಿರ್ಬೋದು ಮತ್ತು ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡು ಇದಕ್ಕೊಂದು ಸುಖಾಂತ್ಯವನ್ನು ನೀಡುವ ನಿಟ್ಟಿನಲ್ಲಿ ಮುಂದಾಗಬೇಕಾಗಿದೆ. ಈಗ ಆತ ನೌಕರ ಇವತ್ತು ಗಂಭೀರವಾಗಿ ಒಂದು ಏನು ಗಾಯ ಆಗೈತೆ ಕಲ್ಲೇಟಿನಿಂದ ಅವ್ರು ಸಾವನ್ನಪ್ಪಿದ. ಇದು ಈ ಒಂದು ಮುಷ್ಕರದ ಜಿದ್ದಾಜಿದ್ದಿಗೆ ಬಲಿಯಾಗಿದ್ದಾನೆ ಅಂತಾನೆ ಹೇಳ್ಬೋದು ನವಿತಾ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ರಾಜಪ್ಪ ಡೀಟೇಲ್ಸ್ಗೆ.